ನಾನಿವತ್ತು ರೆಡಿಯಾಗಿ ಹೋಗ್ತಾ ಇರೋದು ಶೂಟಿಂಗ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನಾನು ನಿಮ್ಮ ತುಮಕೂರು ಹುಡುಗಿ. ಏನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲೋ ರೆಡಿಯಾಗಿ ಹೋಗ್ತಿದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಾನು ಎದ್ದಿದ್ದೆ 12:30ಗೆ. ಯಾಕೆ ಇಷ್ಟ ಲೇಟು ಅಂತಾನು ಅನ್ಕೊಳಕ್ ಹೋಗ್ಬೇಡಿ. ಇವತ್ತು ವೀಕ್ ಆಫ್ ಇರೋ ಕಾರಣ ನಾನು ಲೇಟಾಗಿ ಎದ್ದಿದ್ದೀನಿ. ನಾನಿವತ್ತು ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಕೆಲಸ. ಏನು ಅಂತ ನಿಮ್ಗೂ ಹೇಳ್ತೀನಿ. ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗೆ 2 ಜೊತೆ ಚೆನ್ನಾಗಿ ಕಾಣಿಸ್ತಿದ್ಯಾ? ನಾನಿವತ್ತು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನಿವತ್ತು ರೆಡಿಯಾಗಿ ಹೋಗ್ತಾ ಇರೋದು ಶೂಟಿಂಗ್ಗೆ. ಏನ್ ಶೂಟಿಂಗು, ಏನ್ ಶೂಟ್ ಮಾಡ್ತಾ ಇದೀವಿ ಎಲ್ಲದನ್ನು ನಿಮ್ಗೆ ಹೇಳ್ತೀನಿ. ಹಾಗೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ಎಷ್ಟು ಕಷ್ಟಪಟ್ಟು ಡೋರ್ ಓಪನ್ ಮಾಡ್ತಿದ್ರು ಓಪನ್ ಆಗ್ತಾ ಇಲ್ವಲ್ಲ, ಇದು ಏನ್ ಮಾಡೋದು? ನಮಗ್ ಬೇರೆ ಶೂಟಿಂಗ್ ಟೈಮ್ ಆಯ್ತು ಅಂತ ಫುಲ್ ಟೆನ್ಷನ್ ಅಲ್ಲಿ ತೆಗಿತಾ ಇದ್ದೀನಿ. ಕೊನೆಗೂ ಓಪನ್ ಆಯ್ತಪ್ಪ. ನಂಗಂತೂ ಒಂದ್ ಸೆಕೆಂಡ್ ಈ ಸ್ಟೆಪ್ಸ್ ಹತ್ತುವಾಗ ಆಪ್ತಮಿತ್ರ ಮೂವಿಲಿರೋ ಬಂಗ್ಲೆ ತರ ಫೀಲ್ ಆಗೋಯ್ತು. ಇನ್ನೇನ್ ನಾವ್ ಶೂಟಿಂಗ್ ಟೈಮ್ ಆಗಿತ್ತು. ಫೈನಲಿ ನಾವು ಶೂಟ್ ಮಾಡಕ್ ಬಂದಿರೋ ಪ್ಲೇಸ್ಗೆ ರೀಚ್ ಆದ್ವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಲ್ಲಿ ನೋಡಿದ್ರೆ ತೆಂಗಿನಕಾಯಿ ಬಿದ್ದಿತ್ತು. ಹಾಗಂತ ಅದನ್ನ ಕಳ್ತನ ಮಾಡ್ಲಿಲ್ಲ, ಚೆಕ್ ಮಾಡ್ಬಿಟ್ಟು ಅಲ್ಲೇ ಇಟ್ಟೆ. ಇದೇ ನೋಡಿ ನಾವು ಶೂಟ್ ಮಾಡಕ್ ಬಂದಿರೋದು. ಯಾವ ಮೂವಿ ಅಂದ್ರೆ ಚಂದ್ರ ಚಕೋರಿ ಪಾರ್ಟ್ 2. ಆ ವಿಡಿಯೋನ ಆಗ್ಲೇ ರಿಲೀಸ್ ಮಾಡಿ ಆಯ್ತು. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇನ್ನು ಯಾರ್ಯಾರು ನೋಡಿಲ್ಲ ಹೋಗಿ ನನ್ನ ಪೇಜ್ ಅಲ್ಲಿ ಚೆಕ್ ಮಾಡಿ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಶೂಟ್ ಹೇಗೋ ಮುಗೀತು. ನಾಳೆ ಶೂಟ್ಗೋಸ್ಕರ ಬಟ್ಟೆ ಬೇಕಿತ್ತು, ಅದಕ್ಕೆ ಬಟ್ಟೆ ಕೊಟ್ಟು ಬಂದೆ. ಇಲ್ಲ ಬೇಕು, ಬೇರೇನೋ ಬೇಕು. ಅಲ್ಲಿಂದ ಬಂದು ಬೇಕರಿಲಿ ಸ್ವಲ್ಪ ಐಟಮ್ಸ್ ತಗೊಂಡು ಅಲ್ಲಿಂದ ಮಸಾಲೆ ತಿನ್ನೋಕ್ ಹೋದ್ವಿ. ತುಂಬಾ ದಿನ ಆಗಿತ್ತು ಮಸಾಲೆ ತಿಂದು, ಅದಕ್ಕೆ ಮಸಾಲೆ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೋದ್ವಿ ಸೀದಾ. ನನ್ನ ಪರ್ಸನಲ್ ಅಸಿಸ್ಟೆಂಟ್ ತೋರಿಸ್ತೀನಿ ನೋಡಿ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿದೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಟೇಕ್ ಕೇರ್.